ಇನ್ನು ಬೆಳಗಾವಿಯಲ್ಲೂ ಕೂಡ ಶಿವನ ದೇವಸ್ಥಾನಕ್ಕೆ ಹರಿದು ಬರ್ತಿದೆ ಭಕ್ತಗಣ. ಶಿವನನ್ನ ದರ್ಶನ ಪಡೆದುಕೊಳ್ಳೋದಕ್ಕೆ ಇಲ್ಲೂ ಕೂಡ ಭಕ್ತರೆಲ್ಲರೂ ಕೂಡ ಕಾದುಕೊಳ್ತಿದ್ದಾರೆ. ಸರತಿ ಸಾಲಿನಲ್ಲಿ ಭಕ್ತರು ಶಿವನ ದರ್ಶನವನ್ನ ಪಡೆದುಕೊಂಡು ತೆರಳ್ತಾ ಇದ್ದಾರೆ. ಇಡೀ ನಾಡಿನಾದ್ಯಂತ ಇವತ್ತು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು. ಚಿಕ್ಕೋಡಿ ಐತಿಹಾಸಿಕ ತ್ರಿಲಿಂಗ ಶಿವಲಿಂಗದ ದರ್ಶನವನ್ನ ಪಡೆದುಕೊಂಡು ತೆರಳ್ತಾ ಇದ್ದಾರೆ ಭಕ್ತರೆಲ್ಲರೂ ಕೂಡ. ಮುಂಜಾನೆಯಿಂದಲೇ ದೇವಸ್ಥಾನಕ್ಕೆ ಹರಿದು ಬರ್ತಾ ಇರುವ ಭಕ್ತರು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಸರತಿ ಸಾಲಿನಲ್ಲಿ ನಿಂತು ಭಕ್ತರೆಲ್ಲರೂ ಕೂಡ ಶಿವನ ದರ್ಶನವನ್ನ ಪಡೆದುಕೊಂಡು ತೆರಳ್ತಾ ಇದ್ದಾರೆ. ಇನ್ನು ಶಿವನಿಗೆ ಇಲ್ಲಿ ಜಲ ಅಭಿಷೇಕದ ಜೊತೆಗೆ ಪಂಚಾಮೃತ ಅಭಿಷೇಕವನ್ನ ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಮತ್ತೊಂದು ಕಡೆ ಪೊಲೀಸ್ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ ಗಮನಿಸಬಹುದು. ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಶಿವನ ಭಕ್ತರೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡಿಬಾರದು, ಹಾಗೆ ಭಕ್ತರನ್ನ ನಿಯಂತ್ರಿಸೋದಕ್ಕೆ ರಾಜ್ಯಾದ್ಯಂತ ಪೊಲೀಸರನ್ನ ಕೂಡ ಶಿವನ ದೇಗುಲಗಳಲ್ಲಿ ಇವತ್ತು ನಿಯೋಜನೆ ಮಾಡಲಾಗಿದೆ ಅಂತಾನೆ ಹೇಳಬಹುದು. ಇನ್ನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಶೈಕ್ಷಣಿಕ ಜಿಲ್ಲೆಯಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಕಳೆಯ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು. ಇನ್ನು ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಮಹಾಶಿವರಾತ್ರಿಯ ಆಚರಣೆ ಹೆಚ್ಚಾಗಿದೆ. ಮಹಾಶಿವರಾತ್ರಿಯ ಹಬ್ಬದ ಸಂಭ್ರಮ ಮಂಡ್ಯದಲ್ಲೂ ಕೂಡ ಮನೆ ಮಾಡಿದೆ ಅಂತಾನೆ ಹೇಳಬಹುದು. ಇನ್ನು ಇಲ್ಲೂ ಕೂಡ ಶಿವನ ದೇಗುಲಗಳಿಗೆ ಭಕ್ತಗಣ ಭೇಟಿ ಕೊಡ್ತಾ ಇದೆ, ಶಿವನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಭಕ್ತರೆಲ್ಲರೂ ಕೂಡ. ಇನ್ನು ಶಿವರಾತ್ರಿ ಅಂಗವಾಗಿ ರಾತ್ರಿ ಶಿವನಿಗೆ ವಿಶೇಷವಾದಂತಹ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಇನ್ನು ಮಂಡ್ಯದ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಚುಂಚನಗಿರಿಯ ಭೈರವೇಶ್ವರ, ಶ್ರೀರಂಗಪಟ್ಟಣದ ಚಂದ್ರಮೌಳೇಶ್ವರ, ಮಂಡ್ಯದ ಅರ್ಕೇಶ್ವರ, ಕೆರಗೋಡಿನ ಪಂಚಲಿಂಗೇಶ್ವರ, ಮದ್ದೂರಿನ ಮಲ್ಲಿಕಾರ್ಜುನ ದೇಗುಲ ಸೇರಿ ಹಲವೆಡೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗಿದೆ. ಬೆಳಗ್ಗೆಯಿಂದಲೇ ದೇಗುಲಕ್ಕೆ ಆಗಮಿಸಿ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ, ಶಿವನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಭಕ್ತರೆಲ್ಲರೂ ಕೂಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.